ಹಾಯ್ ಹಲೋ ನಮಸ್ಕಾರ. ನಿಮ್ಮ ಕ್ರೇಜಿ ಕನ್ನಡಿಗ ಚಾನಲ್ಗೆ ಸ್ವಾಗತ. ನಾನು ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿರಲಿಲ್ಲ. ಇದು ಎಷ್ಟೋ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾರೋಂಥ ವೀಡಿಯೋ. ನಾನು 3-in-1 ಟ್ರೈಪಾಡ್ ತೊಗೊಂಡಿದ್ದೆ. ಆ ಟ್ರೈಪಾಡ್ ತುಂಬಾ ಸೂಪರಾಗಿದೆ. ನಂದು ಇನ್ನೊಂದು ಹೊಸ ವ್ಲಾಗ್ ಚಾನಲ್ನ ಓಪನ್ ಮಾಡಿದ್ದೀನಿ, ವ್ಲಾಗ್ಸ್ ಕನ್ನಡಿಗ ಅಂತ. ಆ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ವ್ಲಾಗ್ಸ್ ಇಷ್ಟ ಇರೋವಂಥವ್ರು ಆ ಚಾನಲ್ಗೆ ಹೋಗಿ ನನ್ನ ವ್ಲಾಗ್ಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ಈ ಚಾನಲ್ಗೆ ಯಾರು ಈಗ ಹೊಸಬ್ರು ನೋಡ್ತಾ ಇರೋಂಥವ್ರು ಇನ್ನೂ ಈ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಏನು ನಾನೀಗ 3-in-1 ಈ ಟ್ರೈಪಾಡ್ನ ಬುಕ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ. ಜಸ್ಟ್ 296 ರೂಪಾಯಿಗೆ ನನಗೆ ಈ ಒಂದು ಟ್ರೈಪಾಡ್ ಸಿಕ್ತು. ಯಾವುದೇ ರೀತಿ ನನಗೆ ಬೇರೆ ರೀತಿಯಾದಂಥ ಚಾರ್ಜಸ್ ಇರಲಿಲ್ಲ, ಅಥವಾ ಡೆಲಿವರಿ ಚಾರ್ಜಸ್ ಆ ಥರ ಏನೂ ಇರಲಿಲ್ಲ. ಡೈರೆಕ್ಟಾಗಿ 296 ರೂಪಾಯಿ ನಾನು ಪೇ ಮಾಡಿ ಈ ಟ್ರೈಪಾಡ್ನ ತಗೊಂಡೆ. ಈ ಟ್ರೈಪಾಡು ರಿವ್ಯೂಸ್ ಎಲ್ಲ ನೋಡಿದ್ದೆ. ಒಬ್ಬೊಬ್ಬರು ಒಳ್ಳೆ ರಿವ್ಯೂಸ್ ಹಾಕಿದರು, ಕೆಟ್ಟ ರಿವ್ಯೂಸ್ ಹಾಕಿದರು. ಬಟ್ ನೋಡೋಣ ಒಂದು ಸತಿ 300 ರೂಪಾಯಿ ರೇಂಜಲ್ಲಿ ಯಾವ ರೀತಿ ಇದೆ ಈ ಟ್ರೈಪಾಡು ಅಂತ ನಾನು ತೊಗೊಂಡೆ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಯಾವ ರೀತಿ ಇದೆ ಈ ಟ್ರೈಪಾಡು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಪನ್ ಮಾಡ್ತಿದ್ದಾಗೆ ಒಂದು ವೈಟ್ ಕವರಲ್ಲಿ ಟ್ರೈಪಾಡ್ ಇತ್ತು, ಒಂದು ಚಾರ್ಜಿಂಗ್ ಕೇಬಲ್ ಕೂಡ ಇತ್ತು. ಅದು ಬಿಟ್ಟರೆ ಯೂಸರ್ ಮ್ಯಾನ್ಯುವಲ್ಸ್ ಇತ್ತು. ಅದು ಬಿಟ್ಟರೆ ಬಾಕ್ಸಲ್ಲಿ ಬೇರೆ ಏನೂ ಇರಲಿಲ್ಲ. ಬಾಕ್ಸ್ ಮೇಲ್ಗಡೆ ಏನಾರ ಬರೆದಿದೆಯಾ ಅಂತ ನೋಡಿದೆ. ಮಾಮೂಲಿ ಏನು ಒಂದು 3-in-1 ರಿಲೇಟೆಡಾಗೆ ಇನ್ಫಾರ್ಮೇಷನ್ಸ್ ಇತ್ತು. ಹಾಗೆ ಇದರಲ್ಲಿ ಸ್ಪೆಷಲ್ ವಿಷಯ ಏನು ಅಂತಂದರೆ, ನಾರ್ಮಲ್ ರೀತಿ ಟ್ರೈಪಾಡ್ ಅಲ್ಲ ಇದು. ಇದರಲ್ಲಿ ಒಂದು ಫ್ಲ್ಯಾಶ್ ಲೈಟ್ ಇದೆ, ಜೊತೆಗೆ ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ಹೌದು, ನಿಮ್ಮ ಮೊಬೈಲ್ಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು. ಇದಕ್ಕೆ ಒಂದು ಚಾರ್ಜಿಂಗ್ ಪೋರ್ಟ್ ಕೂಡ ಇದೆ. ತಿಳಿಸ್ಕೊಡ್ತೀನಿ ಯಾವ ರೀತಿ ಇದೆ ಹೇಗೆ ಅಂತ. ಒಂದು ಯೂಸರ್ ಮ್ಯಾನ್ಯುಲ್ ಕೊಟ್ಟಿದ್ರು. ಅದು ಬಿಟ್ಟರೆ ಒಂದು ಕೇಬಲ್ ಕೊಟ್ಟಿದ್ರು. ಇನ್ನು ಕೇಬಲ್ ಕ್ವಾಲಿಟಿಗೆ ಬಂದರೆ, ಕೇಬಲ್ ಬಂದು ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಅಂತ ಏನು ತುಂಬ ಒಳ್ಳೆ ಕ್ವಾಲಿಟಿಯ ಕೇಬಲ್ನ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು ತಗೊಂಡಿರೋದು 296 ರೂಪಾಯಿಗೆ, ಅದ್ರ ತಕ್ಕಾಗೆ ಇರುತ್ತೆ. ಅದು ವರ್ಕ್ ಆಗ್ತಿದೆಯೋ ಇಲ್ವಂತೂ ಕೂಡ ನಾನು ಚೆಕ್ ಮಾಡಿಲ್ಲ. ಯಾಕೆಂದರೆ ನನ್ನ ಹತ್ರ ಆಲ್ರೆಡಿ ಸಿ ಟೈಪ್ದು ಚಾರ್ಜರ್ ಇತ್ತು. ನಾನು ಅದರಿಂದನೇ ನಾನು ಟ್ರೈಪಾಡಲ್ಲಿರುವಂಥ ಲೈಟ್ನ ಚಾರ್ಜ್ ಮಾಡಿದೆ. ನೀವೇ ನೋಡ್ತಾ ಇದ್ದೀರಾ, ಒಂದು ಸಿಂಪಲಾಗೆ ಇರುವಂಥ ಒಂದು ಲೋಕಲ್ ಚಾರ್ಜಿಂಗ್ ಕೇಬಲ್ ಯಾವ ರೀತಿ ಬರುತ್ತೆ ಆ ರೀತಿ ಇದೆ. ಬನ್ನಿ ಇನ್ಯಾಕೆ ತಡ, ಟ್ರೈಪಾಡ್ನ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಏನು ಓಪನ್ ಮಾಡಿದ ತಕ್ಷಣ ಅದರ ಲುಕ್ ವೈಸ್ ತುಂಬಾ ಚೆನ್ನಾಗಿತ್ತು. ವೆಯ್ಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಫುಲ್ಲು ಸ್ಮೂತಾಗಿ ಕೂಡ ಇತ್ತು. ಏನಿಲ್ಲಿ ಒಂದು ಲೂಸ್ ಆ್ಯಂಡ್ ಟೈಟ್ ಬಟನ್ ಥರ ಇದೆ. ಅದನ್ನು ನೀವು ಏನು ಸ್ಕ್ರೂ ಟೈಪ್ ಇದೆ, ಅದೆಲ್ಲ ಲೂಸ್ ಅಥವಾ ಟೈಟ್ ಮಾಡ್ಕೋಬೋದು. ನೀವೇನೋ ಒಂದು ಸ್ಟೇಬಲಾಗಿ ನಿಲ್ಲಿಸ್ಬಿಟ್ಟು ಟೈಟ್ ಮಾಡಿಬಿಟ್ರೆ ಅದು ಹಾಗೇ ಇರುತ್ತೆ. ಇಲ್ಲಿ ಬಂದು ಯಾವ ರೀತಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮೊಬೈಲ್ನ ಹೋಲ್ಡ್ ಮಾಡುವಂಥ ಪ್ಲೇಸ್ ಅದು. ಒಳಗಡೆ ಕ್ಲಿಪ್ ಥರ ಫೋಲ್ಡ್ ಆಗಿರೋದು, ತುಂಬ ಚಿಕ್ಕದಾಗೂ ಇದೆ, ಹ್ಯಾಂಡಿಯಾಗಿದೆ. ಹಾಗೆ ಒಂದು ಫ್ಲ್ಯಾಶ್ ಲೈಟ್ಗೆ ಹಿಂದೆ ಬಟನ್ ಇತ್ತು. ನೋಡಿ ಎಷ್ಟು ಬ್ರೈಟ್ ಆಗಿದೆ ಲೈಟ್ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ತುಂಬಾ ಸಖತ್ ಬ್ರೈಟ್ ಆಗಿದೆ ಲೈಟು. ಏನು ಕತ್ಲೆಯಲ್ಲಿ ಕೂಡ ನಾವು ವೀಡಿಯೋ ಮಾಡಿದ್ರೆ ಯಾವುದೇ ರೀತಿ ಇಶ್ಯೂ ಇಲ್ಲದೇ ತುಂಬಾ ಸಖತ್ತಾಗಿ ಬ್ರೈಟಾಗಿ ಬರುತ್ತೆ. ಕೆಳಗಡೆ ಸ್ಟ್ಯಾಂಡ್ ಇತ್ತು, ಸ್ಟ್ಯಾಂಡ್ ಕೂಡ ಚೆಕ್ ಮಾಡಿದೆ ಯಾವ ರೀತಿ ಚೆನ್ನಾಗಿದೆಯಾ ಏನು ಕತೆ ಅಂತ ನೋಡಿದೆ. ಬಟ್ ಈ ತುಂಬ ಜನ ಗುಡ್ ರಿವ್ಯೂ ಹಾಕಿದ್ದಾರೆ, ಬ್ಯಾಡ್ ರಿವ್ಯೂ ಹಾಕಿದ್ದಾರೆ. ಅದಕ್ಕೆ ನಾನೇನೋ ಒಂದು ಪ್ರಾಡಕ್ಟ್ ಹೇಗಿರುತ್ತೋ ಏನೋ ಅಂದ್ಕೊಂಡೆ. ಬಟ್ ನಾವು ಕೊಟ್ಟಂಥ ಕಾಸ್ಗಂತೂ ಪ್ರಾಡಕ್ಟು ತುಂಬಾ ಚೆನ್ನಾಗಿತ್ತು. ಯಾವುದೇ ರೀತಿ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಮತ್ತು ಅದರ ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ಕಾಂಪ್ರಮೈಸ್ ಆಗೋವಂಥ ಮಾತಿಲ್ಲ. ಬೇರೆ ವೆಬ್ಸೈಟ್ಗಳೆಲ್ಲ ಚೆಕ್ ಮಾಡಿದೆ, ಸೇಮ್ ಟ್ರೈಪಾಡ್ಗೆ 600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ಗಂಟನೂ ಇದೆ. ಬಟ್ ಅದು ಯಾವ ರೀತಿ ಇದೆಯೋ ಏನು ಕತೆ ಅಂತ ಗೊತ್ತಿಲ್ಲ. ಬಟ್ ನಾನು ತಗೊಂಡಿರೋಂಥದ್ದು ಬರೀ 296 ರೂಪಾಯಿಗೆ. 296 ರೂಪಾಯಿಗೆ ತಗೊಂಡಿರೋಂಥದ್ರಲ್ಲಿ ಕ್ವಾಲಿಟಿ ಅಂತೂ ಕ್ಲಾಸಿಕಾಗಿ ತುಂಬಾ ಚೆನ್ನಾಗಿದೆ. ನೀವು ಯಾರು ಈ ವಿಡಿಯೋ ನೋಡ್ತಾ ಇರೋರು ಈ ಟ್ರೈಪಾಡ್ ತೊಗೋಬೇಕು ಅಂದರೆ, ನಾನು ಜಸ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ.
ನೀವು ಅಲ್ಲಿಂದ ಲಿಂಕ್ನ ಫಾಲೋ ಮಾಡೋ ಮುಖಾಂತರ ಈ ಟ್ರೈಪಾಡ್ ತೊಗೋಬೋದು. ಲೆಂತು ಕೂಡ ತುಂಬಾ ಚೆನ್ನಾಗಿದೆ. ನಮ್ಮದೊಂದು ಕೈ ಅಷ್ಟು ಉದ್ದ ಬಂತು, ಕರೆಕ್ಟಾಗಿ ಒಂದು ದೊಡ್ಡದಾಗೇ ಇದೆ, ಸಾಕು ಅಂತ ಅನ್ನಿಸ್ತು. ವ್ಲಾಗ್ ಎಲ್ಲ ಮಾಡೋಕ್ಕೆ ತುಂಬಾ ಸೂಪರಾಗಿದೆ. ನಾನು ಆಲ್ರೆಡಿ ವ್ಲಾಗ್ಸ್ನ ಈ ಟ್ರೈಪಾಡಲ್ಲೇ ಮಾಡಿರೋಂಥದ್ದು ನೀವು ನೋಡ್ಬೋದು. ನನ್ನ ಚಾನಲಲ್ಲಿ ವ್ಲಾಗ್ಸ್ನ ಅಪ್ಡೇಟ್ ಮಾಡಿದ್ದೀನಿ. ವ್ಲಾಗ್ಸ್ ವಿತ್ ಕನ್ನಡಿಗ ಅಂತ ಚಾನಲ್ ಹೆಸರು, ಚೆಕ್ ಮಾಡಿ. ಅಲ್ಲಿ ನಿಮಗೆ ನಾನು ಹಾಕಿರೋಂಥ ವ್ಲಾಗ್ಸ್ ಎಲ್ಲ ಇದೇ ಟ್ರೈಪಾಡಲ್ಲೇ ಮಾಡಿರೋಂಥದ್ದು. ತುಂಬಾ ಸಖತ್ತಾಗಿ ಕೂಡ ಬಂದಿದೆ. ಹಾಗೆ ಹೇಳಿದ್ನಲ್ಲ ಬ್ಲೂಟೂತ್ ಇದೆ ಅಂತ, ನೋಡಿ ಬ್ಲೂಟೂತ್ಗೆ ಕೆಳಗಡೆ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ. ಇದು ಒಂದು ಬಟನ್ ಥರ ಇದೆ, ವರ್ಕ್ ಆಗುತ್ತೆ. ಇದರಲ್ಲಿ ಬ್ಲೂಟೂತ್ ಆಪ್ಷನ್ ಇರುವಂಥದ್ದು. ಜಸ್ಟ್ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಮಾಡಿ ನೀವು ಒಂದು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೋದು. ಮೊಬೈಲ್ ಕನೆಕ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ನೀವು ಇದರಿಂದನೇ ಕಂಟ್ರೋಲ್ ಮಾಡ್ಬೋದು. ಒಂದು ಮೊಬೈಲ್ನಲ್ಲಿ ವಿಡಿಯೋ ಪಾಸ್ ಆಗೋದು, ಪ್ಲೇ ಆಗೋದು, ಪ್ರತಿಯೊಂದು ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಏನೀಗ ನೀವು ನೋಡ್ತಾ ಇದ್ದೀರಾ, ಹಾಗೆ ಆ ಸ್ಟ್ಯಾಂಡ್ನ ಓಪನ್ ಮಾಡಿ ಫುಲ್ಲು ಲೆಂತಿಯಾಗಿ ಇಟ್ಟು ತೋರಿಸ್ತಾ ಇದ್ದೀನಿ. ಯಾವ ರೀತಿ ಫುಲ್ ಲೆಂತಿಯಾಗಿ ನಾವು ಒಂದು ನಾರ್ಮಲ್ ಟ್ರೈಪಾಡ್ ಥರ ಇಟ್ಬಿಟ್ಟು ಲೆಂತಿಯಾಗೆ ಓಪನ್ ಮಾಡಿ ಅಲ್ಲಿ ಮೊಬೈಲ್ ಕನೆಕ್ಟ್ ಮಾಡಿ ಕೂಡ ನಾವು ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆ ಗ್ರಿಪ್ ಇದೆ. ನೋಡೋಣ ಯೂಸ್ ಮಾಡ್ತಾ ಏನೋ ಲೂಸ್ ಆಗುತ್ತಾ ಅಥವಾ ಸರಿಯಾಗಿ ವರ್ಕ್ ಆಗೋದಿಲ್ವೋ ಏನೋ ಅಂತ. ನೋಡಿ ಈ ರೀತಿ ಸ್ಟ್ಯಾಂಡ್ ಥರ ನಿಲ್ಲಿಸಿ ನೀವು ಕೂಡ ವೀಡಿಯೋನ ಮಾಡ್ಬೋದು. ಅದು ರಿಂಗ್ ಲೈಟ್ ಇಲ್ಲ ಅಂದರೂ ನೋಡಿ ಇದರಲ್ಲೇ ಒಂದು ಲೈಟ್ ಇರೋದ್ರಿಂದ ನಮಗೆ ತುಂಬಾ ಒಳ್ಳೆ ಅಡ್ವಾಂಟೇಜ್ ಆಗುತ್ತೆ. ಇನ್ನೂ ಯಾರು ನನ್ನ ಚಾನಲ್ ನೋಡ್ತಾರೆ, ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.